ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಡೇ 5ಗೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ 4 days ಕಂಪ್ಲೀಟ್ ಮಾಡಿದ್ದೀರಾ. ದಟ್ ಮೀನ್ಸ್ ಹಾಫ್ ಆಫ್ ಯುವರ್ ಕ್ಲಾಸ್ ಇಸ್ ಆಲ್ರೆಡಿ ಡನ್. ಹೇಗೆ ಅನ್ನಿಸ್ತಾ ಇದೆ? ಸೊ ಯೋಚನೆ ಮಾಡಿ, ಫಸ್ಟ್ ಡೇ ಏನು ಕಲ್ತ್ರಿ, ಸೆಕೆಂಡ್, ಥರ್ಡ್, ಫೋರ್ತ್ ಡೇ ಏನೆಲ್ಲ ಕಲ್ತ್ರಿ, ಒಂದು ರೀಕಾಲ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಏನು ಅನ್ನಿಸ್ತು? ಏನಾದರೂ ಪಾಸಿಟಿವ್ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಡೆಫಿನೆಟ್ಲಿ ಅನಿಸುತ್ತೆ ಪಾಸಿಟಿವ್. ಬಿಕಾಸ್ ನಮಗೆ ಗೊತ್ತಿರುತ್ತೆ ನಮಗೆ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ, ಬಟ್ ಸ್ಟಿಲ್ ವಿ ಹೆಸಿಟೇಟ್ ಫಾರ್ ಡೂಯಿಂಗ್ ಸಮಥಿಂಗ್ ಗುಡ್ ಥಿಂಗ್ನ ಮಾಡೋದಕ್ಕೆ ಯಾವಾಗಲೂ ಹೆಸಿಟೇಟ್ ಮಾಡ್ತೀವಿ. ಅದು ಹ್ಯೂಮನ್ ನೇಚರ್. ಸೊ ನಿಮಗೆ ಅದರಿಂದ ಎಲ್ಲ ಹೇಗೆ ಆಚೆ ಬರ್ಬೋದು, ಹೇಗೆ ಎಮೋಷನಲ್ಸ್ನ ಕಂಟ್ರೋಲ್ ಮಾಡಬೇಕು, ಹೇಗೆ ಎಲ್ಲ ಥರದ ಫಿಯರ್ನ ಹೇಗೆ ಓವರ್ಕಮ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗಿದೆ. ಇವತ್ತಿನ ಈ ಟಾಪಿಕ್ಕು ಸಹ ಕಮಿಂಗ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಅದ್ರ ಬಗ್ಗೆ ಮಾತಾಡೋಣಂತೆ. ಕಂಫರ್ಟ್ ಝೋನ್ ಅಂತ ಅಂದರೆ ಏನು? ನಮಗೆ ಗೊತ್ತಿರೋ ಜನದ ಜೊತೆಗೆ ಇರೋದು, ನಮಗೆ ಗೊತ್ತಿರೋದನ್ನೇ ಮಾಡೋದು ಕಂಫರ್ಟ್ ಝೋನಲ್ಲಿ ಇರೋದು. ಸೊ ಅವಾಗ ಏನಾಗೋಗುತ್ತೆ, ನಿಮ್ಮ ಗ್ರೋತ್ ಸ್ಟಾಗ್ನೆಂಟ್ ಆಗೋಗುತ್ತೆ, ಆರ್ ಇಟ್ ಮೈಟ್ ಕಡಿಮೆನೂ ಆಗೋ ಚಾನ್ಸಸ್ ಇರುತ್ತೆ ಗ್ರೋತ್. ಸೊ ಕಂಫರ್ಟ್ ಝೋನಿಂದ ಆಚೆ ಬನ್ನಿ, ಹೊಸ ಜನನ ಮೀಟ್ ಮಾಡಬೇಕು, ಹೊಸ ಕೆಲಸನ ಶುರು ಮಾಡಬೇಕು, ಹೊಸದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ನೀವು ಏನರಲ್ಲಿ ಕೇಪಬಲ್ ಇದ್ದೀರಾ ಆ್ಯಂಡ್ ವಾಟ್ ಯುವರ್ ಪೊಟೆನ್ಷಿಯಲ್ಸ್ ಆರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯುವರ್ ವ್ಯಾಲ್ಯೂಸ್ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಏನು ಇಂಪ್ರೂವ್ ಮಾಡ್ಬೋದು, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು ಅನ್ನೋದು ಗೊತ್ತಾಗೋದೇ ನಿಮಗೆ ಕಂಫರ್ಟ್ ಝೋನಿಂದ ಆಚೆ ಬಂದಾಗ. ಸೊ ಹೇಗೆ ಬರೋದು ಆ ಕಂಫರ್ಟ್ ಝೋನಿಂದ ಆಚೆ, ಅವೆಲ್ಲ ಇವತ್ತಿನ ಕ್ಲಾಸಸ್ನಲ್ಲಿ ಕಲಿತೀರಾ. ಸೊ ಈ ಕ್ಲಾಸ್ ಬಗ್ಗೆ ಡೀಟೇಲಾಗಿ ನಾವು ಎಂಡಲ್ಲಿ ಮಾತಾಡೋಣ. ಈ ಸಲ ಫಸ್ಟ್ ಟೈಮ್ ಐ ಥಿಂಕ್ ಎಕ್ಸಸೈಸಿಂದ ಶುರು ಮಾಡ್ಕೊಳ್ಳೋಣಂತೆ. ಇದು ಫಸ್ಟ್ ಆ್ಯಕ್ಟಿವಿಟಿ. ಇವತ್ತು 3 ಆ್ಯಕ್ಟಿವಿಟೀಸ್ ಇರುತ್ತೆ. ಫಸ್ಟ್ ಆ್ಯಕ್ಟಿವಿಟಿ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್, ನಿಮ್ಮ ಕಂಫರ್ಟ್ ಝೋನಲ್ಲಿ ಇದ್ದು ನಿಮಗೆ ಬೇಕಿರೋವಂಥ ಕಲರ್ ಚಾಯ್ಸ್, ನಿಮಗೆ ಬೇಕಿರೋವಂಥ ಮೀಡಿಯಮ್ ಯೂಸ್ ಮಾಡ್ಬೋದು. ವಾಟರ್ ಕಲರ್ ಯೂಸ್ ಮಾಡ್ಬೋದು, ಇಲ್ಲ ಅಕ್ರಿಲಿಕ್ ಯೂಸ್ ಮಾಡ್ಬೋದು, ಇಲ್ಲ ಸ್ಕೆಚ್ ಪೆನ್ ಯೂಸ್ ಮಾಡಿಬಿಟ್ಟು ಈ ಆ್ಯಕ್ಟಿವಿಟಿನ ನೀವು ಮಾಡ್ಬೋದು. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್, ನಿಮಗೇನು ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಲೀವ್ಸ್ ಮಾಡ್ತಾ ಇದ್ದೀನಿ. ನನಗೆ ಈ ಕಲರ್ ಯಾಕೋ ಪ್ರೆಸೆಂಟ್ ತುಂಬ ಇಷ್ಟ ಆಗ್ತಿದೆ. ಇದೊಂಥರ ಲೈಕ್ ಮೆಜೆಂಟಾ ಕಲರ್, ಪಿಂಕಿಶ್, ಒಂಥರ ಡಾರ್ಕ್ ರೆಡ್ಡಿಶ್ ಪಿಂಕ್ ಅಂತ ಹೇಳ್ತಾರಲ್ಲ ಆ ಥರ ಕಲರು. ಅದಾದಮೇಲೆ ಗೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಲೈನ್ ಆರ್ಟ್ನೂ ಸಹ ನಾನು ಇದರೊಳಗೆ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಕಂಪ್ಲೀಟ್ಲಿ ನನಗೆ ಏನು ಬೇಕು ಅದನ್ನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವಿತ್ ದ ಡಿಸೈನ್ ಆಲ್ಸೋ. ನಿಮಗೆ ಬೇಕು ಅಂದರೆ ಡಿಸೈನು ಸಹ ನೀವು ಚೇಂಜ್ ಮಾಡ್ಕೋಬಹುದು. ಗೋಲ್ಡ್ ಲೀಫ್ ಮೇಲೆ ಲೈನ್ಸ್ ಹಾಕಿದ್ಮೇಲೆ ಈ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗುತ್ತೆ. ಸೊ ಏನು ಕಲ್ತಿದ್ದು, ಕಂಫರ್ಟ್ ಝೋನಲ್ಲಿ ಇದು ಏನು ಬೇಕಾದರೂ ಮಾಡ್ಬೋದು. ಬಿಕಾಸ್ ಫೀಡ್ಬ್ಯಾಕ್ ನಿಮಗೆ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋದು ನಿಮಗೆ ಗೊತ್ತು. ಭಯ ಇಲ್ಲ. ಜಸ್ಟ್ ಇನ್ ಕೇಸ್ ಆರ್ಟ್ ವರ್ಕ್ ಕೆಟ್ಟಿದ್ರು ಫೀಡ್ಬ್ಯಾಕ್ ನಿಮಗೆ ಒಳ್ಳೆಯದೇ ಬರುತ್ತೆ ಅನ್ನೋದು ನಿಮಗೆ ಗೊತ್ತು. ಬಟ್ ಆ್ಯಕ್ಚುಲಾಗಿ ಅದು ಆ್ಯಕ್ಚುಲ್ ವರ್ಡಿಕ್ಟ್ ಆಗಿರುತ್ತಾ ನಿಮ್ಮ ಆರ್ಟ್ ವರ್ಕ್ ಬಗ್ಗೆ ಅಥವಾ ನಿಮ್ಮ ವರ್ಕ್ ಬಗ್ಗೆ ಏನು ಲೈಫ್ ಇಲ್ಲ ಅಲ್ವಾ? ಸೊ ನಿಮಗೆ ಆ್ಯಕ್ಚುಲಾಗಿ ಪ್ರಾಪರಾಗಿ ನಿಮ್ಮ ವರ್ಕಿಗೆ ಎಷ್ಟು ವ್ಯಾಲ್ಯೂ ಇದೆ, ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ಗೊತ್ತಾಗದೆ ನೀವು ಕಂಫರ್ಟ್ ಝೋನಿಂದ ಆಚೆ ಬಂದಾಗ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್, ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡೋ ಅಂಥ ಆ್ಯಕ್ಟಿವಿಟಿ ಆಗಿರುತ್ತೆ. ನೋಡ್ಕೊಂಡು ಬನ್ನಿ. ಸೊ ಈ ಎಕ್ಸಸೈಸಿಗೆ ಫಸ್ಟ್ ನೀವು ಏನು ಮಾಡಬೇಕು ಗೊತ್ತಾ? 2 ನಿಮ್ಮ ಫೇವ್ರೆಟ್ ಕಲರ್ನ ಚೂಸ್ ಮಾಡಿ. 2 ನಿಮಗೆ ಕಲರ್ ಇಷ್ಟ ಇಲ್ದಿರೋದನ್ನು ಚೂಸ್ ಮಾಡಿ. ಸೊ ಯು ಆರ್ ಚೂಸಿಂಗ್ 4 ಡಿಫ್ರೆಂಟ್ ಕಲರ್ಸ್ ಇಲ್ಲಿ. ಆ್ಯಂಡ್ ನಾನು ಹೇಳಿರೋ ಹಾಗೆ ಈ ಆ್ಯಕ್ಟಿವಿಟಿನಲ್ಲಿ ನಮಗೆ ವೈಟ್ ಸಿಮೆಂಟ್ ಬೇಕಾಗುತ್ತೆ, ನೀರು ಬೇಕಾಗುತ್ತೆ,
ಕಲರ್ಸ್, ಅಕ್ರಿಲಿಕ್ ಕಲರ್ಸ್ ಬೇಕು, 2 ನಿಮ್ಮ ಚಾಯ್ಸ್, 2 ನಿಮ್ಗೆ ಇಷ್ಟ ಆಗದಿರೋ ಅಂಥ ಕಲರ್ಸ್. ಆ್ಯಂಡ್ ಪೇಪರ್ ಆ್ಯಂಡ್ ಬಟ್ಟೆ ಒರೆಸ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಬೇಕು. ಪೆನ್ಸಿಲ್ ಎರೇಸರ್, ದಟ್ಸ್ ಕಾಮನ್. ಇದಿಷ್ಟು ರೆಡಿ ಆಗಿಬಿಟ್ಟು ನಿಮ್ಮನ್ನೆಲ್ಲರೂ ನಾನು ಸೆಕೆಂಡ್ ಪಾರ್ಟ್ನಲ್ಲಿ ಮೀಟ್ ಮಾಡ್ತೀನಿ. ಸೊ ಡೇ 5 ಸೆಕೆಂಡ್ ಪಾರ್ಟಿಗೆ ಎಲ್ಲರಿಗೂ ಸ್ವಾಗತ. ಸೊ ನಾವು ನಮ್ಮ ಆರ್ಟ್ ವರ್ಕ್ನ ಫಸ್ಟ್ ಶುರು ಮಾಡೋಣಂತೆ. ಸೊ ಶುರು ಮಾಡೋಣ. ಎಲ್ಲ ಐಟಮ್ಸ್ನ ತೊಗೊಂಡು ಇಟ್ಕೊಳ್ಳಿ, ಒಂದು ಒಳ್ಳೆ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಕೂತ್ಕೊಳ್ಳಿ. ಇವತ್ತು ಇದು ಒಂದೇ ಇರೋದಿಲ್ಲ, ದೇರ್ ವಿಲ್ ಬಿ ಅರೌಂಡ್ 2 or 3 ಆ್ಯಕ್ಟಿವಿಟೀಸ್ ಬರುತ್ತೆ ಇದರೊಳಗಡೆ. ಹಾಫ್ ವೇ ಆಗಿದೆ. ಐ ಥಿಂಕ್ ಕಂಫರ್ಟ್ ಝೋನಿಂದ ಆಚೆ ಬಂದು ಸ್ವಲ್ಪ ಕಷ್ಟಪಟ್ಟು ಒಂದು ಎಕ್ಸ್ಟ್ರಾ ಫ್ಯೂ ಮಿನಿಟ್ಸ್ ಎಕ್ಸ್ಟ್ರಾ ಕುತ್ಕೊಂಡು ಮಾಡೋಣಂತೆ. ವೈ ನಾಟ್ ಅಲ್ವಾ? ಸೊ ಶುರು ಮಾಡೋಣಂತೆ ಇವತ್ತಿನ ಕ್ಲಾಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ವೆರಿ ಸಿಂಪಲ್, ಏನು ಆರ್ಟಿಸ್ಟಿಕ್ ಆಗೋದು ಬೇಡ. ನೀವು ಇಲ್ಲಿ ಯಾವುದೇ ಥರದ ತಲೆ ಯೂಸ್ ಮಾಡೋಂಥದ್ದು ಬೇಕಾಗಿಲ್ಲ. ನಾನು ಹೇಳಿದ್ದು ಮಾಡಿ ನಿಮಗೆ ಎಷ್ಟೊಂದು ಐಡಿಯಾಸ್ ಆಮೇಲೆ ಕ್ರಿಯೇಟಿವಿಟಿ ಜನ್ರೇಟ್ ಆಗುತ್ತೆ. ದಟ್ಸ್ ದ ಅಡ್ವಾಂಟೇಜಸ್ ಆಫ್ ಬೀಯಿಂಗ್ ಇನ್ ಟು ಆರ್ಟ್. ಬಿಕಾಸ್ ಎಷ್ಟೇ ಕ್ರಿಯೇಟಿವ್ ಏನೇ ಕ್ರಿಯೇಟ್ ಮಾಡಿ, ಅಬ್ಸ್ಟ್ರಾಕ್ಟ್ ಆರ್ಟ್ ಅನ್ನೋದು ಇಟ್ಸ್ ಒನ್ ಆಫ್ ದ ಬಿಗ್ ಮೀಡಿಯಮ್ ಫಾರ್ ಬಿಗಿನರ್ಸ್. ನೀವು ಏನಾದರೂ ಮಾಡ್ಬೋದು. ದಟ್ಸ್ ಅ ಆರ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅಬ್ಸ್ಟ್ರಾಕ್ಟ್ ಆರ್ಟ್ ಈಸ್ ಲೈಕ್ ಒನ್ ಆಫ್ ಮೈ ಫೇವ್ರೆಟ್. ಸೊ ಇವತ್ತು ಅಷ್ಟೇ ನಾವು ಅಬ್ಸ್ಟ್ರಾಕ್ಟ್ ಆರ್ಟ್ ಮಾಡೋಣಂತೆ. ವಿತ್ ಲಿಟಲ್ ಬಿಟ್ ಆಫ್ ಡೈಮೆನ್ಷನ್ ಎಲ್ಲ ಇರುತ್ತೆ. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಅಬ್ಸ್ಟ್ರಾಕ್ಟ್, ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಶುರು ಮಾಡೋಣಂತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ನೀವು 300 or 350 GSM ಪೇಪರ್ ತೊಗೊಂಡು ಈ ಡಿಸೈನ್ನ ಹಾಕ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಸೊ ಸೆಕೆಂಡ್ ಸ್ಟೆಪ್ನಲ್ಲಿ ನಾವು ಟೆಕ್ಸ್ಚರ್ ಪೇಂಟ್ ಮಾಡ್ತಾ ಇರೋದಿಲ್ಲಿ. ನಮಗೆ ವೈಟ್ ಸಿಮೆಂಟ್ ಬೇಕು. ಈಚ್ ಬ್ಲಾಕ್ಸ್ ಅಥವಾ ಈಚ್ ಏರಿಯಾನಲ್ಲಿ ಒಂದೊಂದು ಡಿಸೈನ್ನ ಹೇಳ್ಕೊಡ್ತೀನಿ. ಆ್ಯಕ್ಚುಲಾಗಿ ಇದು ಆರ್ಟ್ ವರ್ಕ್ ಅಲ್ಲ, ಬಟ್ ಇಟ್ಸ್ ಜಸ್ಟ್ ಟ್ಯುಟೋರಿಯಲ್ ಅಂತ ಹೇಳ್ಬೋದು. ಹಾಗೆ ಒಂದು ಮೆಸೇಜ್ ಇದೆ ಇದರ ಬಿಹೈಂಡ್, ಯಾಕೆ ನಾನು ಇದು ಮಾಡಿಸಿದೆ ಅನ್ನೋದು. ಆ್ಯಂಡ್ ನಿಮ್ಮ ಕಲರ್ ಕಾಂಬಿನೇಷನ್ ನಾನು ಹೇಳಿರೋ ಹಾಗೆ 2 ನಿಮ್ಮ ಫೇವ್ರೆಟ್ ಕಲರ್, 2 ನಿಮಗೆ ಇಷ್ಟ ಇಲ್ದಿರೋ ಅಂಥ ಕಲರ್ ಯೂಸ್ ಮಾಡಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಿರ್ಲಾ ವೈಟ್ ಸಿಮೆಂಟ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು ಆ್ಯಂಡ್ ಕಲರ್ನ ಮಿಕ್ಸ್ ಮಾಡಬೇಕು. ಕಲರ್ ನಿಮಗೆ ಡಿಸೈರ್ಡ್ ಕಲರ್ ಬರೋವರೆಗೂ ನೀವು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಅದರಲ್ಲಿ ಆ ಕಲರ್ ನಿಮಗೆ ಇಷ್ಟ ಆಯಿತು ಅಥವಾ ನಿಮಗೆ ಇಷ್ಟ ಇಲ್ದಿರೋದು 2 ಕಲರ್ ಅಥವಾ 2 ಇಷ್ಟ ಆಗಿರೋ ಕಲರ್, ನಿಮಗೆ ಯಾವ ಕಲರ್ ಅನ್ನಿಸ್ತಾ ಇದೆ ನಾನು ಈ ಕಲರ್ ಹಾಕಬೇಕು ಅನ್ನೋವರೆಗೂ ಮಿಕ್ಸ್ ಮಾಡಿ ಆ್ಯಂಡ್ ಅದನ್ನು ಶುರು ಮಾಡ್ಬೋದು ಆರ್ಟ್ ವರ್ಕ್. ಸೊ ಫಸ್ಟ್ ಡಿಸೈನ್ ಮಾಡೋದಕ್ಕೆ ನಾನು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನ ಮಾಡಿದ್ದೀನಿ. ಇಲ್ಲಿ ತುಂಬ ವಾಟರಿ ಕನ್ಸಿಸ್ಟೆನ್ಸಿ ಇಲ್ಲ, ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಲೈಕ್ ಅ ಪೇಸ್ಟ್ ಫಾರ್ಮಲ್ಲಿದೆ ಇದು. ಕ್ವಾಂಟಿಟಿ ಸ್ಮಾಲ್ ಕ್ವಾಂಟಿಟಿನೇ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಏರಿಯಾಸ್ ತುಂಬ ಸ್ಮಾಲ್ ಇದೆ ಅಂತ. ಸೊ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ನೋಡಿ. ಫಸ್ಟ್ ಟೈಮಿಗೆ ಏನಿದು ಪರ್ಫೆಕ್ಟ್ ಆಗಬೇಕು, ಎಕ್ಸ್ಪರ್ಟ್ ಆಗಬೇಕು ಅನ್ನೋದಿಲ್ಲ. ಇದು ಬರ್ತಾ ಬರುತ್ತೆ. ಸ್ಮಾಲ್ ಏರಿಯಾ ನಾವು ಮಾಡ್ತಾ ಇರೋದ್ರಿಂದ ಸಮ್ ಟೈಮ್ ಕ್ಲಮ್ಸಿ ಅನಿಸ್ಬೋದು ನಿಮಗೆ ಮಾಡೋ ಟೈಮ್ನಲ್ಲಿ. ದೊಡ್ಡ ಏರಿಯಾನಲ್ಲಿ ಆ್ಯಕ್ಚುಲಾಗಿದ್ದು ತುಂಬ ಚೆನ್ನಾಗಿ ಬರುತ್ತೆ ವರ್ಕ್. ಇದನ್ನು ನೀವು ಟೆಕ್ಸ್ಚರ್ ಪೇಂಟು ಜಸ್ಟ್ ಟೆಕ್ಸ್ಚರ್ ಪೇಂಟ್ ಒಂದು ಕ್ಯಾನ್ವಾಸ್ ಮೇಲೆ ಮಾಡಿ 1-2-3 ಕಲರ್ ಮಿಕ್ಸ್ ಮಾಡಿ ಮಾಡ್ಬೋದು. ಇಲ್ಲಾಂದರೆ ಯಾವುದೋ ಒಂದು ಆರ್ಟ್ ವರ್ಕ್ ಮಾಡ್ತಿದ್ದೀವಿ, ಬ್ಯಾಕ್ಗ್ರೌಂಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ನ ನೀವು ಹಾಕ್ಬೋದು. ಡಿಫ್ರೆಂಟ್ ವೇಸ್ನಲ್ಲಿ ಟೆಕ್ಸ್ಚರ್ ಪೇಂಟ್ನ ನಾವು ಆ್ಯಕ್ಚುಲಾಗಿ ಯೂಸ್ ಮಾಡ್ಬೋದು. ವೈಟ್ ಸಿಮೆಂಟ್ ಯೂಶ್ವಲ್ ಆಗಿ ಯೂಸ್ ಮಾಡೋದು ಕಾರ್ಡ್ಬೋರ್ಡ್ ಮೇಲೆ ಇಲ್ಲ ಅಂದರೆ ಕ್ಯಾನ್ವಾಸ್ ಮೇಲೆ. ಬಿಕಾಸ್ ಒಂದ್ಸಲಿ ಆರ್ಟ್ ವರ್ಕ್ ಆದಮೇಲೆ ಅದು ಒಣಗಿದ ಮೇಲೆ ತುಂಬ ಅದನ್ನು ನಾವು ಶೇಕ್ ಮಾಡಬಾರ್ದು. ಶೇಕ್ ಮಾಡಿದ್ರೆ ಅದು ಸೀಲ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಾವು ಇಲ್ಲಿ ಮಿಕ್ಸ್ ಮಾಡಿರೋದು ಬರೀ ನೀರನ್ನ ಮಿಕ್ಸ್ ಮಾಡಿದ್ದೀವಿ. ಆ್ಯಕ್ಚುಲ್ ಕ್ಯಾನ್ವಾಸ್ ಮೇಲೆ ಅಥವಾ ಕಾರ್ಡ್ಬೋರ್ಡ್ ಮೇಲೆ ಮಾಡೋಬೇಕಾದ್ರೆ ನಾವು ಅದರೊಳಗಡೆ ಫೆವಿಕಾಲ್ನೂ ಸಹ ಮಿಕ್ಸ್ ಮಾಡ್ತೀವಿ. ಆವಾಗ ಅದು ಪ್ರಾಪರಾಗಿ ಸ್ಟಿಕ್ ಆಗುತ್ತೆ ಮತ್ತು ಕ್ರ್ಯಾಕ್ಸ್ ಎಲ್ಲ ಬೀಳೋದಿಲ್ಲ. ಇಲ್ಲಿ ನಾವು ಜಸ್ಟ್ ಟೆಕ್ಸ್ಚರ್ ಹೇಗೆ ಮಾಡೋದು ಅಂತ ಕಲಿತಾ ಇರೋದಕ್ಕೋಸ್ಕರ ನಾನು ಜಸ್ಟ್ ವಾಟರ್ ಮಿಕ್ಸ್ ಮಾಡಿದ್ದೀನಿ. ಇಲ್ಲಾಂದರೆ ಈಕ್ವಲ್ ಪ್ರಪೋರ್ಷನ್ ಫೆವಿಕಾಲ್ ಆ್ಯಂಡ್ ವಾಟರ್ನ ಮಿಕ್ಸ್ ಮಾಡಬೇಕಾಗತ್ತೆ. ಇದಕ್ಕೆ ನಾನು ಯಾವುದೂ ಡಿಫ್ರೆಂಟ್ ಫ್ಯಾನ್ಸಿ ಟೂಲ್ಸ್ ಏನು ಯೂಸ್ ಮಾಡ್ತಾಯಿಲ್ಲ. ಮನೆಯಲ್ಲಿ ಏನಿರುತ್ತೆ ಸ್ಕೇಲ್ ಯೂಸ್ ಮಾಡ್ಬೋದು, ಒಂದು ಕಾರ್ಡ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಸ್ವಲ್ಪ ಹಾರ್ಡ್ ಇರುತ್ತಲ್ಲ ಆ ಕಾರ್ಡನ್ನ ಯೂಸ್ ಮಾಡ್ಬೋದು.
ಸ್ಕೇಲ್ ಅಂತೂ ಪರ್ಫೆಕ್ಟ್ ಎಲ್ಲರ ಹತ್ರನೂ ಇದ್ದಿರುತ್ತೆ, ಸ್ಕೇಲ್ನ ಯೂಸ್ ಮಾಡ್ಬೋದು. ಸೊ ಡಿಫ್ರೆಂಟ್ ಟೂಲ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ನಿಮ್ಮ ಟೆಕ್ಸ್ಚರ್ಸ್ನ. ಸೊ ಯಾವುದೇ ಥರದ ಫ್ಯಾನ್ಸಿ ಟೂಲ್ಸ್ ಬೇಕು ಅನ್ನೋದೇನಿಲ್ಲ ಇಲ್ಲಿ. ನೆಕ್ಸ್ಟ್ ನಾನು ಈ ಆರೆಂಜ್ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಫಸ್ಟ್ ಟೆಕ್ಸ್ಚರ್ ಮಾಡೋಕ್ಕೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ವಿ. ಇದರಲ್ಲಿ ನಾನೊಂದು ಸ್ವಲ್ಪ ನೀರಾಗಿ ಕಲಿಸ್ಕೊಳ್ತೀನಿ, ಬಿಕಾಸ್ ಇದ್ರ ಮೆಥಡ್ ಡಿಫ್ರೆಂಟ್ ಆಗಿದೆ ಟೆಕ್ಸ್ಚರ್ ಮಾಡೋದು. ಅದಕ್ಕೆ ನಾನು ಸ್ವಲ್ಪ ಪೇಸ್ಟ್ ಫಾರ್ಮಲ್ಲಿರಬೇಕು, ಬಟ್ ಸ್ವಲ್ಪ ನೀರು ಎಕ್ಸ್ಟ್ರಾ. ನೀವು ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿನಲ್ಲಿದೆ ಅಂತ. ಸೊ ನೋಡಿದ್ರಿ ಅಲ್ಲ, ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದನ್ನು ನಾನು ಒಂದು ಪೇಂಟ್ ಬ್ರಷ್ ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಲೈಕ್ ಟ್ಯಾಪಿಂಗ್ ಮೆಥಡ್, ಅಂದರೆ ಜಸ್ಟ್ ತೊಗೊಂಡ್ಬಿಟ್ಟು ಪೇಸ್ಟ್ನ ತೊಗೊಂಡ್ಬಿಟ್ಟು ಈ ಥರ ಹಚ್ಚೋದು. ಯಾವುದೇ ಥರ ಟೆಕ್ನಿಕ್ ಏನೂ ಇಲ್ಲ, ಜಸ್ಟ್ ಟ್ಯಾಪಿಂಗ್ ಮೆಥಡ್. ಇವನ್ ಕೈ ಯೂಸ್ ಮಾಡ್ಬೋದು ನೀವು. ಕೈ ಯೂಸ್ ಮಾಡಿದ್ರೆ ಲೈಕ್ ವೆರಿ ಸ್ಮಾಲ್ ಏರಿಯಾ ಇರೋದ್ರಿಂದ ಸ್ವಲ್ಪ ಕ್ಲಮ್ಸಿ ಆಗ್ಬೋದು, ಆಚೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬ್ರಷ್ ಯೂಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ತೊಳೆದು ಬಿಡಿ, ಬಿಕಾಸ್ ವೈಟ್ ಸಿಮೆಂಟ್ ಒಣಗಿದ್ರೆ ಮತ್ತು ಬ್ರಷ್ ವೇಸ್ಟ್ ಆಗೋಗುತ್ತೆ. ಸೊ ಮೇಕ್ ಶ್ಯೂರ್ ನೀವು ಈ ಆ್ಯಕ್ಟಿವಿಟಿ ಆಗಿದ ತಕ್ಷಣ ಹೋಗಿಬಿಟ್ಟು ಬ್ರಷ್ನ ವಾಶ್ ಮಾಡ್ಕೊಂಬಂದುಬಿಡಿ. ಸೊ ಆರೆಂಜ್ ತುಂಬ ಉಳಿದಿತ್ತು, ನಂಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಬ್ರೌನ್ ಶೇಡ್ ಬೇಕಿತ್ತು. ಅದಕ್ಕೆ ಬ್ರೌನ್ ಶೇಡ್ ಬೇಕು ಅಂದಾಗ ಬ್ಲೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಲೂ ಮತ್ತು ರೆಡ್, ಬ್ಲೂ ಮತ್ತು ಆರೆಂಜ್ ಏನೋ ಮಿಕ್ಸ್ ಆದಾಗ ಈ ಥರ ಬ್ರೌನ್ ಶೇಡ್ ಆಗುತ್ತೆ. ಈ ಶೇಡ್ ಬೇಕಿತ್ತು ನನಗೆ. ಸೊ ಆ ಶೇಡ್ನ ನಾನು ಮಾಡಿದ್ದೀನಿ ಇವಾಗ, ಅದನ್ನು ಹಚ್ತೀನಿ. ನೆಕ್ಸ್ಟ್ ಸ್ಟೆಪ್, ಈ ಸ್ಟೆಪ್ಪು ಅಷ್ಟೇ ಸ್ವಲ್ಪ ಕನ್ಸಿಸ್ಟೆನ್ಸಿ, ವಾಟರಿ ಕನ್ಸಿಸ್ಟೆನ್ಸಿ ಇರಬೇಕು. ಹೇಗೆ ಆರೆಂಜಿಂದ ಹೆಂಗಿತ್ತು ಕನ್ಸಿಸ್ಟೆನ್ಸಿ, ಸೇಮ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಚಿಕ್ಕ ಕಾರ್ಡ್ ಇಲ್ಲ ಅಂದರೆ ಸ್ಕೇಲ್ ಯೂಸ್ ಮಾಡಿಬಿಟ್ಟು ಇದನ್ನು ನೀವು ಮಾಡ್ಬೋದು. ಜಸ್ಟ್ ಅಪ್ಲೈ ಮಾಡೋಕ್ಕಷ್ಟೇ, ಇನ್ನೇನಿಲ್ಲ. ಲಾಸ್ಟ್ ಡಿಸೈನ್ ನಾನು ಸ್ವಲ್ಪ ಬ್ಲ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲೇ. ಇದನ್ನು ನಾನು ಕೈ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೇಮ್ ವಾಟರಿ ಕನ್ಸಿಸ್ಟೆನ್ಸಿ ಏನಿತ್ತಲ್ಲ ಪ್ರೀವಿಯಸ್ಸಿಂದ ಹೇಗೆ ಬ್ರೌನ್ ಮಾಡಿದ್ವಿ ಅದೇ ಕನ್ಸಿಸ್ಟೆನ್ಸಿ ಇದೆ. ಜಸ್ಟ್ ಕೈ ತೊಗೊಂಬಿಟ್ಟು ಈ ಥರ ಟ್ಯಾಪಿಂಗ್ ಮೆಥಡ್ ಯೂಸ್ ಮಾಡ್ತೀನಿ ಅಷ್ಟೇ. ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಮೆಥಡ್ ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡ್ಕೋಬೋದು ನೀವು. ಏನಾದರೂ ಆರ್ಟ್ ವರ್ಕ್ ಮಾಡಿದಾಗ ಅಥವಾ ಸಿಂಪಲಾಗಿರೋವಂತಹ ಕಾರ್ಡ್ ಮಾಡ್ತಾಯಿದ್ದೀರಾ, ಗ್ರೀಟಿಂಗ್ ಕಾರ್ಡ್ಸ್, ಅದರಲ್ಲೆಲ್ಲ ಈ ಮೆಥಡ್ನ ಯೂಸ್ ಮಾಡ್ಬೋದು.
ಸೊ 5 ಡಿಫ್ರೆಂಟ್ ಟೆಕ್ಸ್ಚರ್ಸ್ನ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ವೈಟ್ ಸಿಮೆಂಟಲ್ಲಿ ಅಂತ. ಇಲ್ಲಿ ನಾನು ಸ್ವಲ್ಪ ನೀರು ಹಚ್ತಾ ಇದ್ದೀನಿ ಬಿಕಾಸ್ ಅದು ವೆಟ್ ಇದೆ, ಪೇಪರ್ ಡ್ರೈ ಇದೆ, ಒಣಗೋ ಟೈಮ್ನಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಜಸ್ಟ್ ವಾಟರ್ ಅಪ್ಲೈ ಮಾಡಿಬಿಟ್ಟು ಎಲ್ಲನೂ ಅಟ್ ಎ ಟೈಮ್ ಒಣಗೋದಕ್ಕೆ ಬಿಡ್ತಾ ಇದ್ದೀನಿ ನಾನು. ಅವಾಗ ಈವನಾಗಿ ಒಣಗಿ ಒಂದು ಪೇಪರ್ ಮೇಲೆ ನೀಟಾಗಿ ಅನಿಸ್ತಾ ಇರುತ್ತೆ. ಇಲ್ಲ ಅಂದರೆ ಇದೊಂಥರ ಒಣಗಿಬಿಟ್ಟು ಪೇಪರ್ ಡ್ರೈ ಇರೋದ್ರಿಂದ ಅದೇ ಒಂದು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹೀಗೇನು ಗೊತ್ತಾಯಿತು ಈ ಒಂದು ಆ್ಯಕ್ಟಿವಿಟಿಯಿಂದ, ಎರಡು ನಿಮ್ಮ ಇಷ್ಟಪಟ್ಟಿದ್ದ ಕಲರು, ಎರಡು ನಿಮಗೆ ಇಷ್ಟ ಇಲ್ದಿರೋ ಕಲರ್ ಯೂಸ್ ಮಾಡಿ ಚೆನ್ನಾಗಿರೋವಂಥ ಮಾಸ್ಟರ್ ಪೀಸ್ನ ನೀವು ಮಾಡಿದ್ದೀರಾ. ದಟ್ ಮೀನ್ಸ್ ನೀವು ಕಂಫರ್ಟ್ ಝೋನಿಂದ ಆಚೆ ಬಂದು ಬೇರೆ ನಿಮಗೆ ಇಷ್ಟ ಇಲ್ದಿರೋ ಜನರ ಜೊತೆನೂ ನೀವು ಡೆವಲಪ್ ಆಗ್ಬೋದು ಅನ್ನೋದು ಇಲ್ಲಿ ಕಲ್ತಿದ್ದೀರಾ. ಲುಕ್ ಎಟ್ ದ ಮಾಸ್ಟರ್ ಪೀಸ್ ನೀವು ಕ್ರಿಯೇಟ್ ಮಾಡಿರೋದು. ನಿಮ್ಗೆ ಇಷ್ಟ ಕಲರ್, ಇಷ್ಟ ಇಲ್ದಿರೋ ಕಲರ್ ಎಲ್ಲ ಯೂಸ್ ಮಾಡಿರೋವಂಥ ಆರ್ಟ್ ಪೀಸಸ್ ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಎಂಡ್ ರಿಸಲ್ಟ್ಸ್ ಯಾವಾಗ್ಲೂ ಚೆನ್ನಾಗೇ ಇರಬಾರ್ದು ಅನ್ನೋದು ಏನಿಲ್ಲ. ಸೊ ಎಂಡ್ ರಿಸಲ್ಟ್ಸ್ ಮೈಟ್ ಆಲ್ಸೋ ಬಿ ಗುಡ್. ಸೊ ನೀವು ಟ್ರೈ ಮಾಡಿದ್ರೇ ತಾನೇ ಗೊತ್ತಾಗೋದು. ಸ್ಟಾರ್ಟ್ ಜೆಲ್ಲಿಂಗ್ ಅಪ್ ವಿತ್ ಅನ್ಕಂಫರ್ಟಬಲ್ ಪೀಪಲ್. ನಿಮ್ಮ ಲೈಕಿಂಗ್ ಇಲ್ದಿರೋ ಅಂಥದ್ದು, ನಿಮ್ಮ ಲೈಕ್ ಮೈಂಡೆಡ್ಗೆ ತಕ್ಕಂತೆ ಇಲ್ದಿರೋ ಅಂತಹ ಜನರ ಜೊತೆನೂ ನೀವು ಜೆಲ್ಲಪ್ ಆಗಬೇಕು. ಒಂದೇ ಒಂದು ಲೈಫ್ ಇರೋದು. ವೈ ಟು ಅವಾಯ್ಡ್ ಆಲ್ ಆಫ್ ದೋಸ್ ಅಲ್ವಾ. ಬೇಬಿ ಪೀಸ್ ಆಫ್ ಮೈಂಡಿಗೆ ಬೇಕು ಅಂತ ಅನ್ಬೋದು, ಬಟ್ ಗ್ರೋತ್ ಆಗೋದಿಲ್ಲ ಅಲ್ವಾ. ನೀವು ಇಫ್ ಯು ವಾಂಟ್ ಟು ಗ್ರೋ ಇನ್ ಯುವರ್ ಎನಿ ಫೀಲ್ಡ್ ಅಥವಾ ಲೈಫ್ನಲ್ಲಿ ಗ್ರೋ ಆಗಬೇಕಂದ್ರೆ ಯು ಶುಡ್ ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಐ ಥಿಂಕ್ ಈ ಒಂದು ಆ್ಯಕ್ಟಿವಿಟಿಯಿಂದ ನಿಮಗೆ ಗೊತ್ತಾಯಿತು ಲೈಕ್ ಬೇರೆ ಜನರ ಜೊತೆ ಜೆಲ್ ಆಗ್ಬೋದು ಅಂತ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಹೇಗೆ ನೀವು ಜಾಸ್ತಿ ಡೆವಲಪ್ ಆಗಿಬಿಟ್ಟು ಯು ಕ್ಯಾನ್ ಕ್ರಿಯೇಟ್ ಅ ಮಾಸ್ಟರ್ ಪೀಸ್ ಅನ್ನೋದು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ವಾಟರ್ ಕಲರ್ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡೋಣ, ಈ ಒಂದು ಮಾಸ್ಟರ್ ಪೀಸ್ ನಾವು ಕ್ರಿಯೇಟ್ ಮಾಡೋಣಂತೆ. ಆ್ಯಂಡ್ ದೆನ್ ನಿಮಗೆ 100% ರಿಯಲೈಸ್ ಆಗುತ್ತೆ ಈ ಒಂದು ಎಕ್ಸಸೈಸಿಂದ ದಟ್ ಹೌದು ಕಂಫರ್ಟ್ ಝೋನಿಂದ ಆಚೆ ಬರೋದು ಅಷ್ಟೇನು ಕಷ್ಟ ಅಲ್ಲ, ಬರಬಹುದು. ಆ್ಯಂಡ್ ವಿ ಕ್ಯಾನ್ ಮೇಕ್ ವಂಡರ್ಸ್ ಅನ್ನೋದು ಸಹ ನಿಮಗೆ ತಿಳಿಯುತ್ತೆ. ಈ ಒಂದು ಎಕ್ಸಸೈಸ್ ಇರೋದು ಕಂಫರ್ಟ್ ಝೋನಿಂದ ಹೇಗೆ ಆಚೆ ಬಂದುಬಿಟ್ಟು ಹೊಸ ಜನನ ಹೇಗೆ ಮೀಟ್ ಮಾಡೋದು, ಕಂಫರ್ಟ್ ಝೋನಿಂದ ಆಚೆ ಬಂದು ಹೊಸ ಆಪರ್ಚುನಿಟೀಸ್ನ ಹೇಗೆ ಆಕ್ಸೆಪ್ಟ್ ಮಾಡೋದು ಅಂತ ನೀವು ಕಲ್ತಿದ್ದೀರಾ. ಸೊ ಈ ಒಂದು ಹೋಲ್ ಎಕ್ಸಸೈಸ್ನ ಇವಾಗ ಸ್ಟಾರ್ಟ್ ಮಾಡೋಣಂತೆ ಸೆಕೆಂಡ್ ಪಾರ್ಟ್ನಲ್ಲಿ. ಆ್ಯಂಡ್ ಈ ಸೆಕೆಂಡ್ ಪಾರ್ಟಿನ ಎಕ್ಸಸೈಸ್ 2-3 ಡಿಸೈನ್ಸ್ ತೋರಿಸ್ತೀನಿ. ಎಲ್ಲನೂ ಟ್ರೈ ಮಾಡಿ. ಆ್ಯಂಡ್ ಇವತ್ತು ಅಟ್ಲೀಸ್ಟ್ ಒನ್ ಮಾಡಿ, ಮೇ ಬಿ ಇವತ್ತು ಟೈಮ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ನಮ್ಮ ಸೆಕೆಂಡ್ ಪಾರ್ಟ್ನ ಇದನ್ನು ನಾವು ಥರ್ಡ್ ಪಾರ್ಟಿಗೆ ಹಾಕೋಣ. ಸೊ ಹ್ಯೂಜ್ ತುಂಬ ಲಾಂಗ್ ಆಗಿಬಿಡ್ತಲ್ವ. ಸೊ ಥರ್ಡ್ ಪಾರ್ಟ್ನಲ್ಲಿ ಹಾಕೊಳ್ಳೋಣಂತೆ. ಬೇಕಾದ್ರೆ ಇಲ್ಲಿ ಪಾಸ್ ತೊಗೊಂಡು ಮತ್ತೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಶುರು ಮಾಡ್ಕೋಬೋದು. ಐ ವಿಲ್ ಮೀಟ್ ಯು ಇನ್ ದ ಥರ್ಡ್ ಪಾರ್ಟ್. ಸೊ ಡೇ 5ನ ಲಾಸ್ಟ್ ಪಾರ್ಟಿಗೆ ಬನ್ನಿ. ಸೊ ಸೆಕೆಂಡ್ ಪಾರ್ಟ್ನಲ್ಲಿ ನಿಮಗೆ ಗೊತ್ತಾಯಿತು ಓಕೆ ಕಂಫರ್ಟ್ ಝೋನಿಂದ ಆಚೆ ಬಂದು ಬೇರೆಯವ್ರನ್ನ ಮೀಟ್ ಮಾಡಿದಾಗ ಯು ಕ್ಯಾನ್ ಡೆವಲಪ್ ವಿತ್ ದೆಮ್ ಅನ್ನೋದು ಗೊತ್ತಾಯಿತು. ಬಟ್ ಈ ಪಾರ್ಟ್ನಲ್ಲಿ ಕಂಫರ್ಟ್ ಝೋನಿಂದ ಆಚೆ ಬಂದು ಹೊಸ ಪೀಪಲ್ ಜೊತೆಗೆ ಮೀಟ್ ಮಾಡಿ ಅವ್ರ ಜೊತೆಗೆ ಬ್ಲೆಂಡ್ ಆಗಿ ಅವ್ರ ಜೊತೆಗೆ ಏನೋ ಒಂದು ಹೊಸ ಕೆಲಸನ ಶುರು ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಅನ್ನೋದು ಈ ಆ್ಯಕ್ಟಿವಿಟಿನಲ್ಲಿ ನೀವು ಕಲಿತೀರಾ. ಲೆಟ್ ಸ್ಟಾರ್ಟ್ ವಿತ್ ಅಗೇನ್ 2 ನಿಮ್ಮ ಫೇವ್ರೆಟ್ ಕಲರ್ಸ್ ಆ್ಯಂಡ್ 2 ನಿಮ್ಮ ಅನ್ಫೇವ್ರೆಟ್ ಕಲರ್ಸ್ನ ಯೂಸ್ ಮಾಡೋಣ. ಇಲ್ಲಿ ವಾಟರ್ ಕಲರ್ಸ್ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಆಲ್ ಕೈಂಡ್ ಆಫ್ ಬ್ರಷಸ್ ಇಟ್ಕೋಬೋದು. ಆ್ಯಂಡ್ ಸಕುರಾ ಪೆನ್ ಬೇಕು. ಆ್ಯಂಡ್ ಇದರೊಳಗಡೆ 350 or 300 GSM ಗೋಲ್ಡ್ ಪ್ರೆಸ್ಡ್ ವಾಟರ್ ಕಲರ್ ಪೇಪರ್ ಬೇಕಾಗುತ್ತೆ. ಇದಿಷ್ಟು ಇಟ್ಕೊಂಡು ರೆಡಿಯಾಗಿ ಆ್ಯಂಡ್ ನಾವು ನಮ್ಮ ಕ್ಲಾಸ್ನ ಶುರು ಮಾಡೋಣಂತೆ. ಆ್ಯಂಡ್ ಕ್ಲಾಸ್ನ ಶುರು ಆದಮೇಲೆ ಐ ವಿಲ್ ಟೆಲ್ ಯು ಏನು ಕಲ್ತ್ರಿ ನೀವು, ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ. ಆ್ಯಂಡ್ ನಾನು ಹೇಳಿದ್ದು ಡೆಫಿನೆಟ್ಲಿ ಅಗ್ರಿ ಮಾಡ್ತೀರಾ ನೀವು. ಸೊ ಕ್ಲಾಸ್ನ ಶುರು ಮಾಡೋಣಂತೆ. ನಾನಿಲ್ಲಿ ಹಾಫ್ ಪೇಪರೇ ತೊಗೊಂಡಿದ್ದೀನಿ, ಫುಲ್ ಸೈಜ್ ಪೇಪರ್ ತೊಗೊಂಡಿಲ್ಲ. ಆ್ಯಂಡ್ ಡಿಸೈನ್ನ ನಾನು ಒಂದು ಗ್ರೀನ್ ಕಲರ್ ಪೆನ್ಸಿಲ್ನ ಯೂಸ್ ಮಾಡಿಬಿಟ್ಟು ಬರೀತಾ ಇದ್ದೀನಿ. ಸೊ ಎಷ್ಟು ಲೈಟ್ ಸಾಧ್ಯನೋ ಅಷ್ಟು ಲೈಟಾಗಿ ನೀವು ಬರೀರಿ. ಆ್ಯಂಡ್ 4 ಡಿಫ್ರೆಂಟ್ ಕಲರ್ಸ್ ನಾನು ಹೇಳಿರೋಗೆ ನಿಮಗೆ 2 ಇಷ್ಟ ಆಗಿರೋ ಕಲರ್, 2 ಇಷ್ಟ ಆಗದೆ ಇರೋ ಕಲರ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಎಲ್ಲ ವಾಟರ್ ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಕ್ಯಾಮಲ್ ಬ್ರ್ಯಾಂಡಿಂದು. ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಮಾಡ್ತಾ ತುಂಬ ಡ್ರೈ ಅನಿಸ್ತೋನೆ ಇನ್ನೊಂದು ಸ್ವಲ್ಪ 1 or 2 ಡ್ರಾಪ್ಸ್ ಆಫ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಎವ್ರಿ ಟೈಮ್ ನಾನು ಮಿಕ್ಸ್ ಮಾಡೋ ಟೈಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾನು ಬ್ರಷ್ನ ವಾಶ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಮತ್ತೆ ನೀರು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದ್ಸಲಿ ನೀರು
ತುಂಬ ಗಲೀಜಾಗಿತ್ತು ಅಂದರೆ ಡೆಫಿನೆಟ್ಲಿ ನೀವು ಚೇಂಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಮೇಕ್ ಶ್ಯೂರ್ ನೀವು ಎವ್ರಿ ಟೈಮ್ ನೀರನ್ನ ಹೊಸ ನೀರನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ತುಂಬ ಗಲೀಜಾಯಿತು ವಾಟರ್ ಕಲರ್ನಲ್ಲಿ ಅಂದರೆ ಕಲರ್ ಟೋಟಲಿ ಡಿಫ್ರೆಂಟ್ ಕಲರ್ ಆಗಿಬಿಡುತ್ತೆ, ಬೇಕಾಗಿರೋವಂಥ ಕಲರ್ ಅನಿಸ್ತಾ ಇರಲ್ಲ. ಅದಕ್ಕೆ ನೀರು ಫ್ರೆಶ್ ವಾಟರ್ನ ಯೂಸ್ ಮಾಡಿ. ನಾನಿಲ್ಲಿ ಜಸ್ಟ್ ಡಿಫ್ರೆಂಟ್ ಆಲ್ ದ 4 ಡಿಫ್ರೆಂಟ್ ಕಲರ್ಸ್ನ ಒಂದು ಬಟ್ಟೆನೂ ಇಟ್ಕೊಳ್ಳಿ, ಒರೆಸ್ಕೊಳ್ತಾ ಮಾಡ್ಬೋದು ನೀವು. ಆಲ್ 4 ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ವಾಟರ್ ಕಲರ್ ಅಂದಾಗ ಯಾವಾಗಲೂ ಅಷ್ಟೇ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು ವಾಟರ್ನ ಅಪ್ಲೈ ಮಾಡೋದು ಈ ಥರ. ಅದಾದಮೇಲೆ ಪೇಂಟ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಒಂದು ಲೀಫ್ನಲ್ಲಿ ನಾನು ಎಲ್ಲ 4 ಡಿಫ್ರೆಂಟ್ ಕಲರ್ಸ್ನೂ ಸಹ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಕಡೆ ನಾನು ಡಾರ್ಕ್ ಗ್ರೀನ್ ಹಾಕೋದು, ಇನ್ನೊಂದು ಕಡೆ ಲೈಟ್ ಗ್ರೀನ್, ಯೆಲ್ಲೋ, ಬ್ಲೂ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಚೆನ್ನಾಗಿ ವಾಟರ್ ಹಚ್ಚಿದ್ದೀರಾ ನೀವು ಅಂತ ಅಂದರೆ ಅದಾಗೇ ಬ್ಲೆಂಡ್ ಆಗಿಬಿಡುತ್ತೆ. ನೀವು ಯಾವುದೇ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋದೇ ಬೇಕಾಗಿಲ್ಲ. ಜಸ್ಟ್ ಪೇಂಟ್ ಅಪ್ಲೈ ಮಾಡಿದ್ರೆ ಸಾಕು, ರೆಸ್ಟ್ ಆಫ್ ದ ಥಿಂಗ್ ಅದೇ ಮಾಡಿಬಿಡುತ್ತೆ. ಸೊ ವಾಟರ್ ಕಲರ್ ಟೆಕ್ನಿಕ್ಸಲ್ಲಿ ಹೇಗೆ ಅಂತ ಅಂದರೆ ನೀವು ನೋಡ್ದಂಗೆ ನಾನು ಇಲ್ಲಿ ಬಟ್ಟೆ ಯೂಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕಲರ್ ಆಗಿದ್ದನ್ನೆಲ್ಲ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ವೆಟ್ ಇದ್ದಾಗ ನೀವು ಅದನ್ನು ಮಾಡ್ಬೋದು, ಅದೇ ಒಂದು ಅಡ್ವಾಂಟೇಜ್ ಇದೆ ವಾಟರ್ ಕಲರಲ್ಲಿ. ಆ್ಯಂಡ್ ತುಂಬ ನೀರು ಹಾಕ್ಬಿಟ್ಟಿದ್ದೀರಾ ಅಂದರೆ ಒಂದು ಬಟ್ಟೆ ಯೂಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ವಾಟರ್ನ ಸಹ ನೀವು ಅದರಿಂದ ಪಿಕ್ ಮಾಡ್ಬೋದು. ಇಲ್ಲ ಬ್ಲೂ ಜಾಸ್ತಿ ಆಗಿಬಿಡ್ತು, ನನಗೆ ಬ್ಲೂ ಇಷ್ಟೊಂದು ಬೇಡವಿತ್ತು ಅಂದರೆ ಅದನ್ನು ನೀವು ಒಂದು ಬಟ್ಟೆ ಯೂಸ್ ಮಾಡಿಬಿಟ್ಟು ಅದನ್ನು ಅಳಿಸ್ಬೋದು, ಲೈಕ್ ಎರೇಸರ್ ಥರ, ಮತ್ತು ರೀಅಪ್ಲೈ ಮಾಡ್ಬೋದು. ಬಟ್ ವಾಟರ್ನ ಜಾಸ್ತಿನೂ ಅಪ್ಲೈ ಮಾಡ್ಬೋದು, ತುಂಬ ಕಡಿಮೆ ಡ್ರೈ ಆಗಿಯೂ ಇರಬಾರ್ದು, ಪರ್ಫೆಕ್ಟ್ ಆಗಿರಬೇಕು. ಇದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು 4-5 ಪೇಪರ್ ಮೇಲೆ ಮಾಡಿ 5th or 6th ಪೇಪರ್ ಮೇಲೆ ನಿಮಗೆ ಐಡಿಯಾ ಬರೋದು ಎಷ್ಟು ನೀರು ಹಾಕಬೇಕು, ನಾನು ಎಷ್ಟು ನೀರು ಹಾಕಬಾರ್ದು, ಎಷ್ಟು ನೀರು ಹಾಕಿದ್ರೆ ಎಷ್ಟು ಬ್ಲೆಂಡ್ ಆಗುತ್ತೆ ಎಲ್ಲ ಅನ್ನೋದು ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಬರೋದು ಇದು ಆರ್ಟ್ ವರ್ಕ್. ಸೊ ಜಾಸ್ತಿ ವರ್ಕ್ ಇದನ್ನು ನೀವು ಮಾಡ್ತಾಯಿರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಿದ್ರೆ ಎಷ್ಟು ಬ್ಲೆಂಡ್ ಆಗುತ್ತೆ ಆ್ಯಂಡ್ ಎಷ್ಟು ಕಡಿಮೆ ನೀರಿದ್ರೆ ಎಷ್ಟು ಬ್ಲೆಂಡ್ ಆಗುತ್ತೆ ಅನ್ನೋದು. ಸೊ 4 ಕಲರ್ಸ್ನ ಯೂಸ್ ಮಾಡಿದ್ವಿ. ಇನ್ನು 2 ಎಕ್ಸ್ಟ್ರಾ ಕಲರ್ ಬೇಕಾದ್ರೆ ನೀವು ಯೂಸ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ನ ಮಾಡಿ. ನಥಿಂಗ್, ನಾನು 2 ಇಷ್ಟ ಆಗಿರೋದು 2 ಇಷ್ಟ ಆಗದಿರೋದು ಅಂತ ಹೇಳಿದ್ದೆ. ಬಟ್ ಇಟ್ಸ್ ಮೋರ್ ಲೈಕ್ ಥಿಯರಿಟಿಕಲಿ ಹೇಳಬೇಕು ಅಂದರೆ 2 or 3 ಯೂಸ್ ಮಾಡ್ಬೋದು ನೀವು, ಅದರಲ್ಲೇನಿಲ್ಲ. ಮೇನ್ ಇಂಟೆನ್ಷನ್ ಇರೋದು ಆರ್ಟ್ ವರ್ಕ್ ಅಲ್ಲ. ಮೇನ್ ಪರ್ಪಸ್ ಆಫ್ ದಿಸ್ ಆರ್ಟ್ ವರ್ಕ್ ವಾಸ್ ನೀವು ಎಲ್ಲರ ಜೊತೆಗೂ ಜೆಲ್ ಆಗ್ಬೋದು ಅನ್ನೋದು ಹೇಳೋದಕ್ಕಷ್ಟೇ. ಈವನ್ ಇಫ್ ಯು ಲೈಕ್ ಸಂಬಡಿ, ಇಫ್ ಯು ಡೋಂಟ್ ಲೈಕ್ ಸಂಬಡಿ, ಯು ಕ್ಯಾನ್ ಆ್ಯಕ್ಚುಲಿ ಜೆಲ್ ವಿತ್ ದೆಮ್. ಅವ್ರ ಜೊತೆ ಕೂಡಿ ಕೆಲಸ ಮಾಡ್ಬೋದು. ವರ್ಕ್ ಪ್ಲೇಸಲ್ಲಿ ಇರ್ತೀರಾ, ನಿಮಗೆ ಬೇಕಾದಂಗೆ ಸಿಗೋದಿಲ್ಲ. ನಿಮಗೆ ಇಷ್ಟ ಇಲ್ದಿರೋ ಅವ್ರ ಜೊತೆಗೂ ನಾವು ವರ್ಕ್ ಮಾಡಬೇಕಾಗುತ್ತೆ. ಸಮ್ಟೈಮ್ ಬಿಸ್ನೆಸ್ ಡೀಲ್ಸ್ನ ಮಾಡಬೇಕು, ಆಪೋಸಿಟ್ ಪರ್ಸನ್ ನಿಮಗೆ ಇಷ್ಟ ಇರೋದಿಲ್ಲ, ಬಟ್ ಸ್ಟಿಲ್ ಅವ್ರ ಜೊತೆಗೆ ನೀವು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ಮೇಲೆ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತು. ಬಿಕಾಸ್ ಆಫ್ ದಟ್ ಪರ್ಸನ್ ಸರಿ ಇಲ್ಲ, ನಮಗಿಷ್ಟ ಆಗ್ತಿಲ್ಲ ಅಂದ್ಬಿಟ್ಟು ನಾವು ಆ ಬಿಸ್ನೆಸ್ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ತಾನೇ. ಅವ್ರ ಜೊತೆಗೆ ಇದ್ದು ಆ ಬಿಸ್ನೆಸ್ ಡೀಲ್ನ ಮಾಡಬೇಕು, ಅದರಿಂದ ಉಪಯೋಗ ತೊಗೋಬೇಕು. ದಟ್ ಈಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್. ಎಲ್ಲ ಸಲಿನೂ ನಮಗೆ ಕಂಫರ್ಟ್ ಝೋನಲ್ಲೇ ಇದ್ದಂಗೆ ಅಥವಾ ಡಿಫ್ರೆಂಟ್ ಪ್ಲೇಸಿಗೆ ಹೋಗಬೇಕು, ಅಲ್ಲಿ ನಮಗೆ ಬೇಕಾದಂಗೆ ಎಲ್ಲ ಎನ್ವೈರನ್ಮೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿರೋ ಎನ್ವೈರನ್ಮೆಂಟ್, ಅಲ್ಲಿರೋ ಅಂಥ ಜನದ ಜೊತೆಗೆ ನಾವು ಜೆಲ್ಲಪ್ ಆಗಬೇಕು, ಅವ್ರ ಜೊತೆಗೆ ನಾವು ಕೂಡಿ ಬಾಳಬೇಕು. ಆವಾಗಲೇ ನಮಗೆ ಏನಾದರೂ ನಾವು ರೀಚ್ ಆಗೋಗೋಕ್ಕೆ ಟ್ರೈ ಮಾಡಿದಾಗ ಅದು ನಾವು ಸಾಧಿಸ್ತೀವಿ, ಇಲ್ಲ ಅಂದರೆ ಸಾಧಿಸೋದಿಲ್ಲ. ಸೊ ನಮ್ಮ ಓನ್ ಸೊಸೈಟಿನಲ್ಲೇ ನೋಡ್ಬೋದು, ಎಷ್ಟೊಂದು ಜನ ಏನೇನೋ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ, ಬಟ್ ಮಾಡೋದಿಲ್ಲ. ಏಕೆಂದರೆ ಏನು ಅನ್ಕೊತಾರೋ ಜನ, ಆ್ಯಂಡ್ ಅವರ ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೂ ಅವ್ರಿಗೆ ಇಷ್ಟ ಇರೋದಿಲ್ಲ. ಅವ್ರಿಗೆ ಅವಾಗ ನಾವು ಟ್ರೈ ಮಾಡಲಿಲ್ಲ ಅಂದರೆ ಅದು ಆಗುತ್ತೋ ಇಲ್ಲೋ ಅನ್ನೋದು ಹೇಗೆ ಗೊತ್ತಾಗುತ್ತೆ, ರೈಟ್? ನೀವು ಟ್ರೈ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಸಾಧಿಸೋಕ್ಕಾಗುತ್ತೋ ಇಲ್ಲೋ ಅಂತ. ಸೊ ತುಂಬ ಜನ ಹಿಂಜರಿಬೇಡಿ, ಇರೋದು ಒಂದು ಲೈಫ್. ಟ್ರೈ, ಏನು ಹೊಸ ಥಿಂಗ್ಸ್ ನಿಮಗೆ ಮಾಡೋದಕ್ಕೆ ಸಾಧ್ಯ ಎಲ್ಲ ಟ್ರೈ ಮಾಡಿ. ಆ್ಯಂಡ್ ಯಾವುದೇ ಥರದ, ನಾನು ಹೇಳ್ತೀನಲ್ಲ, ಯಾವುದೇ ವರ್ಕ್ ಆಗಲಿ, ಏನೇ ಕೆಲಸಕ್ಕೆ ಸ್ಟೇಟಸ್ ಅನ್ನೋದೆಲ್ಲ ನೋಡಬೇಡಿ ನೀವು. ಆ್ಯಂಡ್ ಯು ಶುಡ್ ಬಿ ಫಾರ್ಚುನೇಟ್ ಎನಫ್ ಟು ಡೂ ಸಮಥಿಂಗ್. ಹ್ಯೂಮನ್ಸಾಗಿ ಹುಟ್ಟಿದ್ದೀವಿ ನಾವು, ನಮಗೆ ಎಷ್ಟೊಂದಿದೆ ಚಾನ್ಸಸ್ ಮಾಡೋದಕ್ಕೆ. ಅವ್ರೇನು ಅಂದ್ಕೊತಾರೋ ಇವ್ರೇನು ಅಂದ್ಕೊತಾರೋ ಬಿಟ್ಬಿಡಿ. ವಿ ಆರ್ ಇನ್ 21st century. ಯಾರು ಏನಾದರೂ ಅಂದ್ಕೊಳ್ಳಿ, ನಿಮಗೆ ಏನು ಬೇಕೋ ಅದನ್ನೇ ಮಾಡಿ ಅಷ್ಟೇ. ಯಾರಿಗೂ ಹರ್ಟ್ ಆಗಲಿಲ್ಲ ಅಂದರೆ ಆಯ್ತು ಅಷ್ಟೇ. ಸೊ ಅದು ಮಾಡಿದ್ರೆ ಯಾರಾದರೂ ಏನಾದ್ರು ಅಂದ್ಕೊತಾರೇನೋ, ಅಯ್ಯೋ ನಮ್ಮ ಸ್ಟೇಟಸ್ ಏನಾಗಬೇಕು, ನಿಮಗೆ ಆ ಥರ ಇನ್ನು ಕನಸನಿತ್ತು ಅಂತ ಅಂದರೆ ಇಟ್ಸ್ ಯೋರ್ ವಿಶ್, ಅಪ್ ಟು ಯು. ನಿಮ್ಮ ಲೈಫ್ ನಿಮಗೆ ಹೆಂಗೆ ಬೇಕೋ ನೀವು ಅದನ್ನು ಮೌಲ್ಡ್ ಮಾಡ್ಕೋಬೋದು. ಬಟ್ ಮೈ ಅಡ್ವೈಸ್
ಈಸ್ ಯಾರಿಗೂ ಕೇರ್ ಮಾಡ್ದಲೆ ಬರೀ ಕೇರ್ ಮಾಡೋರಿಗೆ ಕೇರ್ ಮಾಡಿ. ಆ್ಯಂಡ್ ಯಾರು ನಿಮ್ಮ ಹಿಂದೆ ಮಾತಾಡ್ತಾರೆ ಡೆಫಿನೆಟ್ಲಿ ಅವ್ರಿಗೆ ತುಂಬ ಟೈಮ್ ಇದೆ, ಅವ್ರಿಗಂತೂ ಇನ್ನೂ ಸಾಧಿಸೋಕ್ಕಾಗಿರಲ್ಲ ಅಂಥವ್ರೇ ಹಿಂದೆ ಮಾತಾಡೋದು. ಯಾರು ನಿಮ್ಮನ್ನು ನೋಡಿ ಜಲಸ್ ಪಡ್ತಾರೆ ಅಂತಂದರೆ ಅವರಿಗೆ ನಿಮ್ಮ ಲೈಫ್ನ ಲೀಡ್ ಮಾಡೋದಕ್ಕಾಗಲ್ಲ ಅನ್ನೋರೇ ಜಲಸ್ ಪಡೋದು. ಆ್ಯಂಡ್ ಯಾರು ನಿಮಗೆ ಎನ್ವಿಯಸ್ ಅನ್ನಿಸ್ತಾರೆ ಅಂತ ಅಂದರೆ ಅವರು ನಿಮ್ಮ ಪ್ಲೇಸ್ನಲ್ಲಿಲ್ಲ ಅನ್ನೋದಕ್ಕೆ ಅವರು ನಿಮ್ಮ ಮೇಲೆ ಎನ್ವಿ ಫೀಲ್ ಮಾಡ್ತಾರೆ. ದಟ್ಸ್ ಇಟ್ಸ್ ವೆರಿ ಸಿಂಪಲ್ ಲೈಫ್. ಯಾರು ಇಲ್ಲಿ ಕೆಟ್ಟೋರಿಲ್ಲ, ಯಾರು ಏನೂ ಇಲ್ಲ, ಬಟ್ ಸಿಚುಯೇಷನ್ಸ್ ಮೇಕ್ಸ್ ದೆಮ್ ಲೈಕ್ ದಟ್. ಸೊ ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಯಾರಿಗೂ ಏನೋ ಭಯ ಪಡ್ದಲೇ ನಿಮಗೆ ಬೇಕಿರೋ ಅಂಥ ಕೆಲಸನ ನೀವು ಮಾಡೋದಕ್ಕೆ ಶುರು ಮಾಡಿ. ಈ ಆ್ಯಕ್ಟಿವಿಟಿ ಜಸ್ಟ್ ಪೇಪರಲ್ಲಿ ಇರೋದು ಬೇಡ, ಈ ಆ್ಯಕ್ಟಿವಿಟಿನ ನಿಮ್ಮ ಲೈಫ್ನಲ್ಲೂ ಸಹ ಅಡಾಪ್ಟ್ ಮಾಡ್ಕೊಳ್ಳಿ. ಮೀಟ್ ಡಿಫ್ರೆಂಟ್ ಪೀಪಲ್, ಅವ್ರ ಜೊತೆ ಡೆವಲಪ್ ಆಗಿ, ಆ್ಯಂಡ್ ಯು ಕ್ಯಾನ್ ಡೂ ವಂಡರ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ವಾಟ್ ಯು ಆರ್ ಕೇಪಬಲ್ ಇನಫ್. ಆ್ಯಂಡ್ ಒಬ್ಬರ ಬಗ್ಗೆ ಜಡ್ಜ್ ಮಾಡಿರೋದು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಮೇ ಬಿ ಅವರೇ ಲೈಫ್ ಚೇಂಜಿಂಗ್ ಪರ್ಸನ್ ಆಗಿರ್ಬೋದು, ನಿಮಗೆ ಯಾರಿಗೆ ಗೊತ್ತು, ರೈಟ್? ಆ ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು. ದಟ್ಸ್ ದ ರೀಸನ್ ನ್ಯೂ ಆಪರ್ಚುನಿಟೀಸ್ ಆ್ಯಂಡ್ ನ್ಯೂ ಪೀಪಲ್ನ ಮೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಗ್ರೋತ್ ಅಂತ ಹೇಳೋಕೆ ಇಲ್ಲಿ ಇಷ್ಟಪಡ್ತೀನಿ. ಐ ಥಿಂಕ್ ಇಟ್ ವಾಸ್ ಅ ಐ ಓಪನಿಂಗ್ ಕ್ಲಾಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾವಾಗಲೂ ಅಷ್ಟೇ ನಮಗೆ ಇಷ್ಟ ಆಗಿರೋದು ಲೈಕ್ ಮೈಂಡೆಡ್ ಪೀಪಲ್ ಜೊತೆಗಿದ್ರೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಂತ ಹೇಳ್ತಾರೆ. ನೋ ಡೌಟ್ ಯು ಗೆಟ್ ಪೀಸ್ ಆಫ್ ಮೈಂಡ್, ಬಟ್ ನಿಮಗೆ ಗೊತ್ತು ಪೀಸ್ ಆಫ್ ಮೈಂಡ್ನ ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದು ಲಾಸ್ಟ್ 4 ಕ್ಲಾಸಸ್ನಲ್ಲಿ. ಸೊ ಲೆಟ್ಸ್ ಕಮ್ ಔಟ್ ಆಫ್ ಕಂಫರ್ಟ್ ಝೋನ್, ಹೊಸ ಜನನ ಮೀಟ್ ಮಾಡೋಣ, ಹೊಸ ಕೆಲಸನ ಮಾಡೋಣ, ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಗ್ರೋಯಿಂಗ್ ಇನ್ ಅವರ್ ಲೈಫ್. ಲೆಟ್ಸ್ ಚೇಂಜ್ ಅವರ್ ಲೈಫ್ ಇನ್ ಅ ಪಾಸಿಟಿವ್ ವೇ ಅಂತ ಹೇಳ್ತಾ, ಸೊ 5th ಡೇ ಕ್ಲಾಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ 6th ಡೇನಲ್ಲಿ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್.